ಕಳ್ಸಿದ್ರು. ಸೊ ಇದನ್ನ ಸಿನಿಮಾ ಇದು ಸ್ಟಾಪ್ ಮಾಡಿಸಿ ಅದು ಇದು ಅಂತಂದೆಲ್ಲ ಇದ್ ಮಾಡ್ತಾ ಇದ್ರು. ಸೊ ಕೆಲವೊಂದಿಷ್ಟು ಜನ ಸಿನಿಮಾ ನೋಡ್ದೇನೆ ಟೈಟ್ಲ್ ಬಗ್ಗೆ ಅದ್ರ ಇದ್ರ ಬಗ್ಗೆ ಜಡ್ಜ್ ಮಾಡ್ದಾಗ ಸೊ ಏನ್ ಸಿನಿಮಾ ದುಡ್ಡು ಹಾಕಿರೋ ನೀವೇ ಹೇಳೋದ್ರಲ್ಲ, ಅಂದ್ರೆ ನೋಡದೆ ಕಾಮೆಂಟ್ ಮಾಡೋದು ಇದಿರಲ್ಲ, ನೋಡಿರೋರ ಮನಸ್ಥಿತಿ ಕಂಪ್ಲೀಟ್ಲಿ ಏನು ಇದೆಲ್ಲ ತುಂಬಾ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ. ಅಂಡ್ ನಾವು ಹೇಳಿರೋದು ಕೂಡ ಅಂದ್ರೆ ಒಂದು ಮೌಲ್ಯಗಳನ್ನ ಮಾಡರ್ನ್ ಡೇ ಜನರೇಷನ್ಗೆ, ಯಂಗ್ಸ್ಟರ್ಸ್ ಆಡಿಯನ್ಸ್ಗೆ ಅವ್ರಿಗೆ ಹೇಳೋ ರೀತಿನಲ್ಲಿ, ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ಹೇಳೋ ಒಂದು ಪ್ರಯತ್ನ ಪಡ್ತೀವಿ. ಅದು ನೀವು ಹೇಳ್ದಂಗೆ ನೋಡದೆ ಕಾಮೆಂಟ್ ಮಾಡಬಾರ್ದು ಅನ್ನೋದು ಅಷ್ಟೇ. ನಿರ್ದೇಶಕರು ಈಗ ಸ್ಟೇಷನ್ ಬಂದ್ರಿ ಅಂತ ಹೇಳಿದ್ರೆ ಇಷ್ಟೊತ್ತು ಬಹಳಷ್ಟು ಗಲಿಬಿಲಿ ಆಗೋಗಿತ್ತು. ಏನಾಯ್ತು ಸ್ಟೇಷನ್? ಇಲ್ಲ, ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳಷ್ಟೇ, ಬಿಟ್ರೆ ಬೇರೆ ಇನ್ನೇನು ಸಮಸ್ಯೆಗಳಿಲ್ಲ. ಅಂದ್ರೆ ಅವ್ರಿಗೆ ಅಂದ್ರೆ ಹಿಂಗೆ ಏನೋ ಒಂದು ಫೇಸ್ಬುಕ್ ಅಲ್ಲಿ ಈ ತರದ್ ಯಾವ್ದೋ ಒಂದು ಪೋಸ್ಟ್ ನೋಡಿದಾರೆ ಈ ತರದ್ ಏನೋ ಸಿನಿಮಾ ಅಂತಂದಾಗ, ಸೊ ಹಂಗಾಗಿ ಅವರು ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಅವ್ರಿಗೂ ಒಂದು ಭಯ ಇದಿರುತ್ತಲ್ಲ, ಹಂಗಾಗಿ ಟೀಮ್ ನ ಕರೆಸಿ ಒಂದ್ಸತಿ ಮಾತಾಡ್ಕೊಂಡು ಕ್ಲಾರಿಫಿಕೇಶನ್ ತಗೊಂಡಿದ್ದಾರೆ ಅಷ್ಟೇ, ಬಿಟ್ರೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ವಿಚಾರಕ್ಕೆ ಅಂತಂದು ಕಂಪ್ಲೀಟ್ ಗೊತ್ತಾಗಿದೆ ಏನಿಲ್ಲ ಸರ್, ಅದೇ ಈಗ ರಾಮಾಯಣ ಅನ್ನೋ ವಿಷಯ ಮುಟ್ತಾ ಇದೀವಿ, ರಾಮನ ಅವತಾರ ಅನ್ನೋ ಟೈಟಲ್ ಇದೆ ಅನ್ನೋದಕ್ಕೋಸ್ಕರ ಈ ವಿಷಯ ಬರ್ತಾ ಇದೆ ಅಷ್ಟೇ, ರಾಮನ ಹೆಸರಲ್ಲಿ ಯಾಕೆ ಅನ್ನೋ ತರದ್ ಬಿಟ್ಟು. ಬಟ್ ಈ ತರ ಯಾರಿಗೆ ಪ್ರಶ್ನೆ ಬಂದ್ರು ನಾವು ನಿಮ್ಗೆ ಕೇಳ್ಕೊತಾ ಇರೋದು ಒಂದೇನೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸತಿ ಸಿನಿಮಾ ನೋಡಿ. ಯಾವುದೇ ರೀತಿ ಅಪಮಾನ ಆಗ್ತಾ ಇಲ್ಲ, ಯಾವುದೇ ರೀತಿ ರಾಮಾಯಣಕ್ಕೆ ಧಕ್ಕೆನ ತರ್ತಾ ಇಲ್ಲ. ಅಂಡ್ ಡೆಫಿನೆಟ್ಲಿ ನೀವು ಸಿನಿಮಾಯಿಂದ ಆಚೆ ಹೋಗ್ತಾ ನಮ್ಗೇನೆ ಇಲ್ಲ ತುಂಬಾ ಚೆನ್ನಾಗಿ ರಿಪ್ರೆಸೆಂಟೇಷನ್ ಮಾಡಿದೀರಾ. ಈಗಿನ ಕಾಲಕ್ಕೆ ರಾಮಾಯಣ ಹೇಳ್ತಾ ಇಲ್ಲ, ಬಟ್ ರಾಮನ ಒಂದಷ್ಟು ಗುಣಗಳನ್ನ ಒಂದ್ ಸ್ವಲ್ಪ ತುಂಬಾ ಮಜವಾಗಿ ಹೇಳಿದೀರಾ ಅನ್ನೋದನ್ನೇ ರಿವ್ಯೂ ಹೇಳ್ತಾರೆ ಹೊರತಾಗಿ ಡೆಫಿನೆಟ್ಲಿ ಯಾರನ್ನು ಅದರಿಂದ ಏನು ಅಪವಾದ ಆಗಲ್ಲ. ಸೊ ಆ ತರದ್ ಯಾರಿಗೆ ಡೌಟ್ ಇದ್ರು ದಯವಿಟ್ಟು ಒಂದ್ಸಲ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ, ನಿಜವಾಗ್ಲೂ ನಿಮ್ಗೆ ಆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ.